ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ನಿಮ್ಮ ಹತ್ರ ಕಾಣ್ತಿದ್ದಕ್ಕೆ ಅನ್ವಿತಾ. ಇವತ್ತು ಗಿಡಬಸಳೆ ಸೊಪ್ಪಲ್ಲಿ ಹೇಗೆ ಪಲ್ಯ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲು ಒಂದು ಪಾತ್ರೆಯಲ್ಲಿ ಬವಡೆಕಾಳು, ಕೆಂಪು ಕಡಲೆ ಹಾಗೆ ದೊಡ್ಡ ಕಡಲೆ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ನಂತರ ಅದಕ್ಕೆ ನೀರು ಹಾಕಿ 7ರಿಂದ 8 ಗಂಟೆ ನೆನೆಯೋಕ್ಕೆ ಬಿಡಬೇಕು. ನೆಂದ ಮೇಲೆ ಹೆಚ್ಚಿರೋ ಬಸಳೆ ಸೊಪ್ಪನ್ನ ಕುಕ್ಕರಿಗೆ ಹಾಕಿ ಅದಕ್ಕೆ ನೆನೆಸಿಟ್ಟಿರೋ ಕಾಳುಗಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ 2ರಿಂದ 3 ಸೀಟಿ ಆಗೋದಕ್ಕೆ ಬಿಡಬೇಕು. ನಂತರ ಅದು ಬೇಯೋದ್ರೊಳಗೆ ಮಿಕ್ಸಿ ಜಾರ್ಗೆ ತುರಿದಿರೋ ಕೊಬ್ಬರಿ, ಪುಟಾಣಿ, ಮೆಣಸು, ಸ್ವಲ್ಪ ಮೆಂತೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೋಬೇಕು. ನಂತರ ಕುಕ್ಕರಲ್ಲಿ ಬೇಯಿಸಿರೋ ಕಾಳುಗಳನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ನಂತರ ಅದನ್ನು ಒಲೆ ಮೇಲೆ ಕುದಿಯೋದಕ್ಕೆ ಬಿಡಬೇಕು. ನಂತರ ಒಂದು ಪ್ಯಾನ್ನಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಒಗ್ಗರಣೆನ ರೆಡಿ ಮಾಡಿಕೊಂಡು ಕುದೀತಾ ಇರೋ ಪಲ್ಯಕ್ಕೆ ಆ ಒಗ್ಗರಣೆನ ಹಾಕಿ ಚೆನ್ನಾಗಿ ಕೈ ಆಡಿದ್ರೆ ಬಸಳೆ ಸೊಪ್ಪಿನ ಪಲ್ಯ ರೊಟ್ಟಿ ಜೊತೆ ಸವಿಯೋದಕ್ಕೆ ಸಿದ್ಧ.